ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಸಾಫ್ಟಾಗಿರೋ ಒಂದು ಕಲ್ತಪ್ಪ ಮಾಡಿದ್ದೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಅದನ್ನು ಹೇಗೆ ಮಾಡೋದು, ಸುಲಭವಾಗಿ ಹೇಗೆ ಮಾಡೋದು, ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಹಾಗೆ ನೋಡ್ಕೊಂಡು ಬರುವ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಬಂದು ಕಲ್ತಪ್ಪ. ಅದು ಸುಲಭವಾಗಿ ಮಾಡ್ಬೋದು. ಕಲ್ತಪ್ಪವನ್ನು ಕೆಂಡದ ಅಡ್ಡಿ ಅಂತ ಕೂಡ ಹೇಳ್ತಾರೆ. ನಮ್ಮ ಭಾಷೆಯಲ್ಲೆಲ್ಲ ಕಲ್ತಪ್ಪ ಅಂತ ಹೇಳೋದು. ಸುಲಭವಾಗಿ ನೀರು ದೋಸೆಗೆ ಕಡದಾಗಿ ಕಡಿಯೋದು. ಹಾಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತೆಂಗಿನ ತುರಿ ಜಾಸ್ತಿ ಹಾಕಬೇಕು. ಅದನ್ನು ನಾನು ಹೇಗೆ ಸುಲಭವಾಗಿ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೇನೆ. ಈಗ ಕಲ್ತಪ್ಪವನ್ನು ಇನ್ನೇ ಒಂದು ಕೆಲಸ ಆಗೋಯ್ತು. ನಾನು ಅಕ್ಕಿನ ನೀರಲ್ಲಿ ಹಾಕಲಿಕ್ಕೆ ಮರ್ತೋದೆ. ಮಧ್ಯರಾತ್ರಿ 3:30 ಗಂಟೆಗೆದ್ದು ನೀರಲ್ಲಿ ಹಾಕಿರೋದು. ಕಲ್ತಪ್ಪಕ್ಕೆಲ್ಲ ಚೆನ್ನಾಗಿ ನೆನಿಬೇಕು ಅಕ್ಕಿನ. ಈಗ ನಾನು ತೊಳೆದೇ ನೀರಲ್ಲಿ ಹಾಕಿದ್ದು. ಹಾಗಾಗಿ ಈಗ ನಾವು ಒಂದು ಸಲ ತೊಳೆದ್ರೆ ಸಾಕಾಗ್ತದೆ. ನಾವು ರಾತ್ರಿ ತೊಳೆಯೋದೇ ನೀರಲ್ಲಿ ಹಾಕಿದರೆ ಒಂದು 2-3 ಸಲ ತೊಳಿಬೇಕು ಬೆಳಿಗ್ಗೆದ್ದು. ಹಾಗೆ ಮರ್ತುಬಿಟ್ಟೆ ನಾನು. ಕೆಲವೊಂದು ಸಲ ಮರೆಯೋದು ನನ್ನ ಒಂದು ಕೆಲಸ ಆಗಿತ್ತು. ನೋಡಿ, ಈಗ ಅಕ್ಕಿನ ತೊಳೆದಾಯಿತು. ಈ ನೀರಿದೆ ಅಲ್ವಾ, ಗುಲಾಬಿ ಗಿಡಕ್ಕೆ ಇಲ್ಲಾಂದರೆ ಯಾವುದಾದ್ರೂ ಒಂದು ಗಿಡಗಳಿಗೆ ಹಾಕಿ ಎಷ್ಟು ಚಂದವಾಗಿ ಹೂ ಬಿಡುತ್ತೆ ಮತ್ತು ಸೊಂಪಾಗಿ ಬೆಳೆಯುತ್ತೆ ಗಿಡ. ಹಾಗಾಗಿ ಇದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನಾನೀಗ ಈ ಜಾಜಿ ಗಿಡಕ್ಕೆ ಹಾಕ್ತಾಯಿದ್ದೇನೆ ಇದನ್ನು. ಎಷ್ಟು ಹೂವು ಬಿಡ್ತೇನೆ ಜಾಜಿ. ಈಗ ಕಲ್ತಪ್ಪದ ಲೆಕ್ಕ ನಮ್ಮ ಕೈಯಲ್ಲಿ ಒಂದು ಹಿಡಿ ತೆಂಗಿನ ತುರಿ, ಒಂದು ಹಿಡಿ ತೆಂಗಿನ ತುರಿಗೆ ಒಂದು 2.5 ಹಿಡಿ ಅಕ್ಕಿನ ಹಾಕುವ. ಕರೆಕ್ಟಾಗಿ ಬರ್ತದೆ. ಜಾಸ್ತಿ ತೆಂಗಿನಕಾಯಿ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಇಷ್ಟು ಅನ್ನ ನೋಡಿ. ಆಮೇಲೆ ಉಪ್ಪು ಈಗಾದರೂ ಹಾಕ್ಬೋದು, ಆಮೇಲಾದರೂ ಹಾಕ್ಬೋದು. ಇಷ್ಟು ನೀರು ಹಾಕಿ ಇದನ್ನು ಸಣ್ಣ ತರಿಯಾಗಿ ರುಬ್ಬಿ ಬರಬೇಕು. ಚಿರೋಟಿ ರವೆಗಿಂತಲೂ ಚಿಕ್ಕ ತರಿ. ಏನು ನೋಡಿ, ನಮ್ಮ ಕಲ್ತಪ್ಪಕ್ಕೆ ರುಬ್ಬಿದ್ದಾಯಿತು. ಇನ್ನು ಚೂರು ನೀರು ಹಾಕಬೇಕು. ಇಷ್ಟು ಗಟ್ಟಿ ಇರಬಾರ್ದು. ಇದರ ಅಳತೆ ಹೇಗೆ ಅಂದರೆ ಮೊಸರಿನ ಅಳತೆ ಅಂತ ಲೆಕ್ಕ ಇಟ್ಟರೆ ಸಾಕು. ಮೊಸರು ಹೇಗಿರ್ತದೆ ನೋಡಿ, ಆ ಅಳತೆಗೆ ನೋಡಿ, ಈ ಅಳತೆಗೆ ಸಾಕು. ಈಗ ಒಂದು ಈರುಳ್ಳಿನ ಕತ್ತರಿಸಿಡಬೇಕು. ಉಪ್ಪು ನಾನೀಗ ರುಬ್ಬುವಾಗ ಆಲ್ರೆಡಿ ಹಾಕಿದ್ದೇನೆ. ಸಾಮಾನ್ಯವಾಗಿ ನಾವು ಊರಲ್ಲೆಲ್ಲ ಕಲ್ತಪ್ಪ ಮಾಡೋದು ಈ ಪಾತ್ರೆಯಲ್ಲಿ, ಉರುಳಿ ಪಾತ್ರೆಯಲ್ಲಿ. ತವದಲ್ಲಿ ಕೂಡ ಮಾಡ್ಬೋದು. ಈಗ ನೋಡಿ, ಚೆನ್ನಾಗಿ ಬಿಸಿಯಾಗಬೇಕು. ಇದು ಬಿಸಿ ಆಗಲಿಕ್ಕೆ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ತಗೊಳ್ಬೋದು. ಒಳ್ಳೆ ಬಿಸಿಯಾದ ನಂತರ ಎಣ್ಣೆ ಹಾಕಿ. ಬಿಸಿಯಾಗಿದೆ. ಒಂದು 1.5 ಸ್ಪೂನ್ ಅಥವಾ 1-2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ. ಎಣ್ಣೆ ಕೂಡ ಒಳ್ಳೆ ಬಿಸಿಯಾಗಬೇಕು. ಆಮೇಲೆ ಈರುಳ್ಳಿ ಹಾಕಿದರೆ ಸಾಕು. ಈಗ ನೀರುಳ್ಳಿ ಹಾಕಬೇಕು. ಇನ್ನೊಂದು ಲೈಟ್ ಕೆಂಪು ಬಣ್ಣಕ್ಕೆ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. ಫುಲ್ ಕೆಂಪು ಬಣ್ಣಕ್ಕೆ ಬರಬಾರ್ದು. ಒಂದು ಲೈಟ್ ಕೆಂಪಾಗುವಾಗ ನಾವು ಹಿಟ್ಟನ್ನು ಒಯ್ಯಬೇಕು. ಅದರ ನಡುವೆ ಬೇಕಂದರೆ ಮಾತ್ರ 1-2 ಒಣಮೆಣಸು ಕಟ್ ಮಾಡಿ ಹಾಕಿ. ಈಗ ಇದನ್ನು ಫುಲ್ ಹರಡಬೇಕು. ಹೀಗೆ ತೆಳು ಬೇಕಂತ ತೆಳು ಮಾಡ್ಬೋದು, ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಬೋದು. ನಾವು ತೆಳು ಅಲ್ಲ ದಪ್ಪ ಅಲ್ಲ, ಮೀಡಿಯಮ್ ಆಗಿ ಮಾಡ್ತೇನೆ. ಚೆನ್ನಾಗಿ ಮತ್ತೊಮ್ಮೆ ಕಲಸಿ ಹಿಟ್ಟನ್ನ ಹಾಕಿ. ತೆಳು ಬೇಕಂದ್ರೆ ಹೀಗೆ ಮಾಡಿ. ಫುಲ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ.
ಒಂದು ಕಡೆ ಬೆಂದ ಮೇಲೆ ಮಗುಚಿ ಹಾಕಲಿಕ್ಕಿದೆ. ಮುಚ್ಚಿ ಈಗ ನೋಡುವ ನಮ್ಮ ಕಲ್ತಪ್ಪ ಎಷ್ಟು ಬೆಂದಿದೆ ಅಂತ ನೋಡುವ. ಈಗ ನೋಡಿ, ಇದನ್ನು ಮಗುಚಿ ಹಾಕಬೇಕು. ಒಂದು ಕಡೆ ಒಳ್ಳೆ ಬೆಂದಿದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ. ತೆಗೆಯುವಾಗ ಬಹಳ ಹುಷಾರಾಗಿ ತೆಗಿಬೇಕು. ಈ ಕಡೆನೂ ಒಂದು 5-10 ನಿಮಿಷದಷ್ಟು ಬೇಯಬೇಕು. ಆಗ ಫುಲ್ ಕಲ್ತಪ್ಪ ರೆಡಿ ಆಗ್ತದೆ. ಮುಚ್ಚಿಟ್ಟು ಬೇಯಿಸಬೇಕು. ಫ್ಲೇಮ್ ಮಾತ್ರ ಮೀಡಿಯಮ್ ಮಾಡಿ, ಯಾಕಂದ್ರೆ ಸೀದು ಹೋಗಬಾರ್ದಲ್ವ. ನಮ್ಮ ಕಲ್ತಪ್ಪ ರೆಡಿಯಾಗಿದೆಯಾ ಅಂತ ನೋಡುವ. ನೋಡಿ, ರೆಡಿಯಾಗಿದೆ. ಅದೆಲ್ಲ ಒಂದು 20 ನಿಮಿಷದಲ್ಲಿ ಆಗುವಂತಹ ಒಂದು ತಿಂಡಿ ಇದು. ನೋಡಿ, ಆ ಕಡೆನೂ ಕೂಡ ಫ್ರೈ ಆಗಿದೆ, ಈ ಕಡೆನೂ ಕೂಡ ಫ್ರೈ ಆಗಿದೆ. ನೋಡಿ, ಈಗ ನಮ್ಮ ಸೂಪರ್ ಕಲ್ತಪ್ಪ ರೆಡಿ. ಇದನ್ನು ಇವಾಗ ಕತ್ತರಿಯಲ್ಲಿ ಕಟ್ ಮಾಡಬೇಕು, ಸ್ವಲ್ಪ ತಣ್ಣಗಾದ್ಮೇಲೆ. ಈಗ ನಮ್ಮ ಕಲ್ತಪ್ಪ ರೆಡಿ ಆಯಿತು. ಒಂದು ಕಲ್ತಪ್ಪ ಮಾಡಿದರೆ ಇಬ್ಬರು ತಿನ್ಬೋದು. ಸುಲಭವಾದ ಒಂದು ಮೆಥಡ್ ಇದು. ಒಂದು 10-15 ನಿಮಿಷ 20 ನಿಮಿಷಲ್ಲೆಲ್ಲ ಮುಗಿದು ಹೋಗುವಂಥ ಕೆಲಸ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ಮಕ್ಕಳಿಗೆಲ್ಲ ಕೊಡಿ. ಇದಕ್ಕೆ ಮೀನು, ಚಿಕನ್ ಎಲ್ಲ ಸಾರು ಕೂಡ ಸೂಟ್ ಆಗುತ್ತೆ. ಕಾಳುಗಳ ಸಾರು ಕೂಡ ಒಳ್ಳೆಯ ಕಾಂಬಿನೇಷನ್. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.